ನಮಸ್ಕಾರ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಒಂದು ವಿಷಯವನ್ನು ನೀವು ಗಮನಿಸಿರಬಹುದು. ಅದೇನು ಅಂತ ಹೇಳಿದ್ರೆ, ಹಿಂದೂಗಳಿಗೆ ಸಂಬಂಧಪಟ್ಟಂತ ಯಾವುದಾದ್ರೂ ಮೆರವಣಿಗೆ ಇರಬಹುದು ಅಥವಾ ಹಿಂದೂಗಳ ಮನೆ ಇರಬಹುದು, ಹಾಗೇನೆ ಹಿಂದೂಗಳ ಮೇಲೆ ಸತತವಾಗಿ ದಾಳಿಯನ್ನ ಶಾಂತಿ ದೂತರು ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದ್ದು ಈ ಶಾಂತಿ ದೂತರು ಯಾವ ಕೋಮಿನವರು ಅಂತಕೊಂಡು. ಇವರ ಟಾರ್ಗೆಟ್ ಯಾವಾಗಲೂ ಕೂಡ ಅಷ್ಟೇ ಹಿಂದೂಗಳ ಉತ್ಸವ ಅಥವಾ ಹಿಂದೂಗಳ ಮನೆ, ಹಾಗೇನೆ ಹಿಂದೂಗಳಲ್ಲಿ ಒಂದು ರೀತಿಯಾದಂತಹ ಭಯವನ್ನು ಹುಟ್ಟಿಸುವಂತಹ ಪ್ರಯತ್ನ ಸತತವಾಗಿ ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಲೇಟೆಸ್ಟ್ ಆಗಿ ನಿನ್ನೆ ಕೂಡ ಒಂದು ಘಟನೆ ನಡೆದಿದೆ. ಈ ಘಟನೆಯಲ್ಲಿ ಓರ್ವ ಬಾಲಕ ತನ್ನ ಪ್ರಾಣವನ್ನ ಕಳ್ಕೊಂಡಿದ್ದಾನೆ. ಕಳೆದ 2 ವಾರಗಳಿಂದ ನಡೀತಾ ಇರುವಂತಹ ಈ ಎಲ್ಲ ಘಟನೆಗಳನ್ನು ನೋಡಿದಾಗ ನೀವು ಇದರಲ್ಲಿ ಇನ್ನೊಂದು ವಿಶೇಷವನ್ನ ಗಮನಿಸಿರಬಹುದು. ಅದೇನು ಅಂತ ಹೇಳಿದ್ರೆ, ಈ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇರೋರೆಲ್ಲರೂ ಕೂಡ 18 ವರ್ಷದ ಒಳಗಿನವರಾಗಿರ್ತಾರೆ. ಪೊಲೀಸರು ಏನಾದ್ರೂ ಅವ್ರನ್ನ ಅರೆಸ್ಟ್ ಮಾಡಿದ್ರು ಕೂಡ ಅವ್ರನ್ನ ಬಾಲಾಪರಾಧಿಗಳು ಅಂತ ತಕೊಂಡು ಕನ್ಸಿಡರ್ ಮಾಡಬೇಕು. ಆ ರೀತಿಯಾದಂತಹ ಒಂದು ಕುಯುಕ್ತಿ ಕೂಡ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ಎಲ್ಲ ಘಟನೆಗಳ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ. ಅದಕ್ಕಿಂತ ಮೊದಲು ನಿಮ್ಮೆಲ್ಲರನ್ನು ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಕಳೆದ 2 ವಾರಗಳಿಂದ ಕೆಲವೊಂದು ಘಟನೆಗಳು ನಡೀತಾ ಇದೆ ಕರ್ನಾಟಕದಲ್ಲಿ. ಇತ್ತೀಚೆಗೆ ಚಿಕ್ಕಮಗಳೂರಿನಲ್ಲಿ ಕೆಲವು ಹಿಂದೂಗಳ ಮನೆ ಮೇಲೆ ಸತತವಾಗಿ ಕಲ್ಲು ತೂರಾಟ ನಡೆಸ್ತಾ ಇದ್ರು. ಹಾಗೇನೆ ನಿನ್ನೆ ರಾತ್ರಿ ಮುರುಡೇಶ್ವರದಲ್ಲಿ ಕೂಡ ಅಷ್ಟೇ ಹಿಂದೂಗಳ ಮನೆ ಮೇಲೆ ಕಲ್ಲು ತೂರಾಟ ನಡೆದಿತ್ತು. ಕಳೆದ ವರ್ಷ ಗಣೇಶೋತ್ಸವದ ಸಂದರ್ಭದಲ್ಲಿ ಮದ್ದೂರಿನಲ್ಲಿ ನಡೀತಾ ಇದ್ದಂತಹ ಮೆರವಣಿಗೆ ಸಂದರ್ಭದಲ್ಲಿ ಒಬ್ಬ ಹುಡುಗ ಗಣೇಶ ಮೂರ್ತಿಯ ಕಡೆ ಉಗುಳಿದ್ದನ್ನು ಕೂಡ ನೀವು ಗಮನಿಸಿರ್ತೀರ. ಇದೆಲ್ಲದರ ಜೊತೆಗೆ ಲೇಟೆಸ್ಟ್ ಆಗಿ ನಿನ್ನೆ ಶಿವಮೊಗ್ಗದಲ್ಲಿ ಒಂದು ಘಟನೆ ನಡೀತು. ಈ ಘಟನೆಯಲ್ಲಿ ಒಬ್ಬ ಹಿಂದೂ ಬಾಲಕ ತನ್ನ ಪ್ರಾಣವನ್ನ ಕಳ್ಕೊಂಡಿದ್ದಾನೆ. ಈ ಬಾಲಕನನ್ನು ಕೊಂದವರು ಬೇರೆ ಯಾರು ಅಲ್ಲ, ಇದೇ ಶಾಂತಿ ದೂತರು. ಆದ್ರೆ ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ಇವರೆಲ್ಲರೂ ಕೂಡ ಬಾಲಕರು, ಅಂದ್ರೆ ಇನ್ನು 18 ವರ್ಷ ತುಂಬದೇ ಇರುವಂತಹ ವ್ಯಕ್ತಿಗಳು. ಚಿಕ್ಕಮಗಳೂರಲ್ಲಿ ಹಿಂದೂಗಳ ಮನೆ ಮೇಲೆ ಕಲ್ಲು ಹೊಡೆದವರು ಕೂಡ ಬಾಲಕರಾಗಿದ್ರು. ಹಾಗೆ ನಿನ್ನೆ ಮುರುಡೇಶ್ವರದಲ್ಲಿ ಕೂಡ ಅಷ್ಟೇ ಹಿಂದೂಗಳ ಮನೆ ಮೇಲೆ ಕಲ್ಲು ತೋರಿದವರು ಕೂಡ ಬಾಲಕರಾಗಿದ್ರು. ಅದರಲ್ಲೊಬ್ಬ ಗಾಂಜಾದ ಮತ್ತಿನಲ್ಲಿದ್ದ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೇನೆ ಶಿವಮೊಗ್ಗದಲ್ಲಿ ನಡೆದಂತಹ ಘಟನೆಯಲ್ಲಿ ಭಾಗಿಯಾದ ಒಟ್ಟಿಗೆ ಒಂದು 6 ಜನ ಇದ್ರು ಅನ್ಸ್ತದೆ. ಅವರೆಲ್ಲರೂ ಕೂಡ ಅಷ್ಟೇ ಇನ್ನೂ 18 ವರ್ಷ ತುಂಬದ ಬಾಲಕರಾಗಿದ್ದಾರೆ. ಇಲ್ಲಿ ಗಮನಿಸಬೇಕಾದಂತ ಅಂಶ ಏನು ಅಂತ ಹೇಳಿದ್ರೆ, ಇವರೇನೋ ತಮ್ಮ ಆಪರೇಷನ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೊಂಡ ರೀತಿಯಲ್ಲಿ ಕಾಣಿಸ್ತದೆ. ದೊಡ್ಡವರಾದ್ರೆ ಅವ್ರನ್ನ ಹಿಡಿದು ಜೈಲಿಗೆ ಕಳಿಸ್ತಾರೆ. ಒಂದ್ ವೇಳೆ ಅವ್ರು ಮಾಡಿರುವಂತಹ ಅಪರಾಧ ಪ್ರೂವ್ ಆದ್ರೆ ನಮ್ಮ ಸರ್ಕಾರ ಅವರೆಲ್ಲರೂ ಕೂಡ ನಿರಪರಾಧಿಗಳು ಅಂತೇಳಿ ಬಿಡುಗಡೆ ಮಾಡದೆ ಇದ್ರೆ, ಅಪರಾಧ ಸಾಬೀತಾಗಿ ಏನಾದ್ರೂ ಶಿಕ್ಷೆ ಅನೌನ್ಸ್ ಆದ್ರೆ ಆಗ ಅವ್ರ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳುವಂತ ಸಾಧ್ಯತೆ ಇರ್ತದೆ. ಆದ್ರೆ ಇನ್ನೂ 18 ವರ್ಷ ತುಂಬದವರಾದ್ರೆ ಅವ್ರನ್ನ ಬಾಲಾಪರಾಧಿಗಳು ಅಂತ ಕನ್ಸಿಡರ್ ಮಾಡ್ತಾರೆ. ಅವ್ರು ಮಾಡಿರುವಂತ ಅಪರಾಧ ಪ್ರೂವ್ ಆದ್ರೆ ಹೆಚ್ಚು ಅಂತ ಹೇಳಿದ್ರೆ 3 ವರ್ಷ ಅವ್ರಿಗೆ ಶಿಕ್ಷೆ ಆಗುವಂತ ಸಾಧ್ಯತೆ ಇರ್ತದೆ. ಅಥವಾ ಅವ್ರು 18 ವರ್ಷ ತುಂಬಿದ ತಕ್ಷಣ ಅವ್ರನ್ನ ಹೊರಗಡೆ ಬಿಡುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಆದ್ರಿಂದ ಶಿಕ್ಷೆಯಿಂದ ಬಚಾವಾಗ್ಲಿಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಈ ಶಾಂತಿ ದೂತರು ಈ ಬಾಲಕರನ್ನ ಉಪಯೋಗಿಸ್ಕೊಳ್ತಾ ಇದ್ದಾರಾ, ಈ ರೀತಿಯಾದಂತಹ ಸಂಶಯ ಕೂಡ ಮೂಡ್ಲಿಕ್ಕೆ ಪ್ರಾರಂಭ ಆಗಿದೆ. ಎಲ್ಲೋ 1-2 ಘಟನೆ ಈ ರೀತಿ ನಡೆದಿದ್ದಿದ್ರೆ ನಾವು ಈ ರೀತಿಯಾಗಿ ಯೋಚನೆ ಮಾಡಬೇಕಾದಂತಹ ಅವಶ್ಯಕತೆ ಇರಲಿಲ್ಲ. ಆದ್ರೆ ಕಳೆದ ಕೆಲವು ದಿನಗಳಿಂದ ಸತತವಾಗಿ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದೆ. ಇದರಲ್ಲಿ ಭಾಗವಹಿಸಿರುವಂತಹ ಎಲ್ಲಾ ಅಪರಾಧಿಗಳು ಇನ್ನೂ ಕೂಡ 18 ವರ್ಷ ತುಂಬದ ಬಾಲಕರಾಗಿರೋದು. ಆದ್ರಿಂದ ಇಲ್ಲೇನೋ ಸಂಚು ನಡೀತಾ ಇದೆ ಅಂತ ಅನಿಸ್ತಾ ಇದೆ. ಇಲ್ಲಿ ಉಳಿದಂತ ಎಲ್ಲಾ ಘಟನೆಗಳನ್ನ ನಾವು ಬಿಟ್ಟು ಬಿಡೋಣ. ಆದ್ರೆ ನಿನ್ನೆ ಶಿವಮೊಗ್ಗದಲ್ಲಿ ನಡೆದಿರುವಂತಹ ಘಟನೆ ಇದೆಯಲ್ಲ, ಇದ್ರ ಬಗ್ಗೆ ನಾವು ಮಾತಾಡ್ಲೇಬೇಕಾಗ್ತದೆ. ಮತ್ತೆ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿ ಬರ್ತದೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸಿದ್ರು ಕೂಡ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಇಲ್ಲಿ ಒಬ್ಬ 10ನೇ ತರಗತಿಯ ಹುಡುಗನಿಗೆ ಹೊಡಿಬೇಕು ಅಂತ ಹೇಳ್ಕೊಂಡೆ 5-6 ಜನ ಪ್ಲಾನ್ ಮಾಡ್ಕೊಂಡು ಬಂದಿದ್ರು. ಒಬ್ಬನಿಗೆ ಹೊಡಿತಾ ಇರೋ ಸಂದರ್ಭದಲ್ಲಿ ಅದನ್ನ ತಪ್ಪಿಸ್ಲಿಕ್ಕಾಗಿ ಇನ್ನೊಬ್ಬ ಹುಡುಗ ಬಂದ. ಆಗ ಆತನ ಮೇಲೂ ಕೂಡ ಇವರು ದಾಳಿ ನಡೆಸಿದ್ದಾರೆ. ಈ ದಾಳಿಯಲ್ಲಿ ಈ ತಪ್ಪಿಸ್ಲಿಕ್ಕೆ ಬಂದಂತಹ ಹುಡುಗ ಮರಣವನ್ನಪ್ಪಿದ್ದಾನೆ. ಹಾಗೇನೆ ಇನ್ನೊಬ್ಬನಿಗೂ ಕೂಡ ಗಂಭೀರವಾದಂತಹ ಗಾಯಗಳಾಗಿದೆ. ಈ ಒಂದು ಕೃತ್ಯದಲ್ಲಿ ಭಾಗಿಯಾದವರು ಎಲ್ಲರೂ ಕೂಡ ಅಷ್ಟೇ ಅದೇ ಶಾಲೆಯ ವಿದ್ಯಾರ್ಥಿಗಳಾಗಿದ್ದವರು. ಎಲ್ಲರೂ ಕೂಡ ಡ್ರಾಪ್ ಔಟ್ ಅಂತ ಹೇಳ್ತಾರೆ. ಅದರಲ್ಲಿ ಯಾರೋ ಒಬ್ಬ ಗಾರೆ ಕೆಲಸ ಮಾಡ್ಕೊಂಡಿದ್ದ ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ಹುಡುಗರ ಮಧ್ಯೆ ಏನಾದ್ರು ದ್ವೇಷ, ಏನಾದ್ರು ಗಲಾಟೆ, ಏನಾದ್ರು ಇದೇನೋ ಗೊತ್ತಿಲ್ಲ. ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗಬಹುದು. ಆದ್ರೆ ಇಲ್ಲಿ ನಾವು ಯೋಚಿಸಬೇಕಾಗಿದ್ದು ಏನು ಅಂತ ಹೇಳಿದ್ರೆ, ಶಿವಮೊಗ್ಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂತಹ ಕೃತ್ಯಗಳು ಬಹಳಷ್ಟು ನಡೀತಾ ಇದೆ ಅಂತಕೊಂಡು ಅಲ್ಲಿಯ MLA ಆದಂತಹ ಚನ್ನಬಸಪ್ಪನವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಈಗಾಗಲೇ ಪೊಲೀಸರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರಂತೆ. ಆದ್ರೆ ಪೊಲೀಸರು ಅಂತಹ ಯಾವುದೇ ರೀತಿಯಾದಂತಹ ಆಕ್ಷನ್ ನ ತಗೊಳ್ತಾ ಇಲ್ಲ ಅಂತಕೊಂಡು ಅವರು ಅಪಾದನೆಯನ್ನ ಮಾಡಿದ್ದಾರೆ. ಇಲ್ಲಿ ಚನ್ನಬಸಪ್ಪನವರು ಹೇಳುವ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಶಿವಮೊಗ್ಗದಲ್ಲಿ ಸಂಜೆ ಆದ್ಮೇಲೆ ಕೆಲವು ಶಾಂತಿ ದೂತರು ಬೈಕ್ ನಲ್ಲಿ ಕೂತ್ಕೊಂಡು ದೊಣ್ಣೆ ಮತ್ತು ತಲ್ವಾರ ಇದನ್ನೆಲ್ಲವನ್ನು ಕೂಡ ಹಿಂದೂಗಳಿಗೆ ತೋರಿಸ್ಕೊಂಡು ಓಡಾಡೋದು ಕಾಮನ್ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪೊಲೀಸರಿಗೆ ಈಗಾಗಲೇ ಕಂಪ್ಲೇಂಟ್ ಅನ್ನು ಕೂಡ ಮಾಡಿದ್ದೇವೆ. ಆದ್ರೆ ಪೊಲೀಸರು ಇಲ್ಲಿ ಸಂಪೂರ್ಣವಾಗಿ ನಿಷ್ಕ್ರಿಯರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪೊಲೀಸರು ಈ ರೀತಿಯಾಗಿ ವರ್ತಿಸ್ಲಿಕ್ಕೂ ಕೂಡ ಕೆಲವೊಂದು ಕಾರಣಗಳಿರ್ತದೆ. ಒಂದು, ಶಾಂತಿ ದೂತರ ಪರವಾಗಿರುವಂತಹ ಸರ್ಕಾರ ಇವರ ಕೈಯನ್ನು ಕಟ್ಟಿ ಹಾಕಿರ್ತದೆ.
ಒಂದ್ ವೇಳೆ ಇವ್ರನ್ನೇನಾದ್ರೂ ಅರೆಸ್ಟ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸಿದ್ರು ಕೂಡ ಪೊಲೀಸರ ಶ್ರಮ ವ್ಯರ್ಥ ಆಗೋ ರೀತಿಯಲ್ಲಿ ನಮ್ಮ ಸರ್ಕಾರ ನಡ್ಕೊಳ್ತದೆ. ನಿಮ್ಗೆ ಗೊತ್ತಿದೆ, ಸ್ವಲ್ಪ ದಿನ ಹೋದ್ಮೇಲೆ ಇವರೆಲ್ಲರೂ ಕೂಡ ನಿರಪರಾಧಿಗಳು, ಅವರು ಅಮಾಯಕರು, ಹಾಗಾಗಿ ತಕ್ಷಣ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ತಗೊಂಡು ನಮ್ಮ ಸರ್ಕಾರ ಒಂದು ಆದೇಶವನ್ನು ಕೊಡ್ತದೆ. ಹಾಗಾಗಿ ಅವ್ರನ್ನ ಬಿಡ್ಬೇಕಾದಂತ ಪರಿಸ್ಥಿತಿ ಪೊಲೀಸರಿಗೆ ನಿರ್ಮಾಣ ಆಗ್ತದೆ. ಹಾಗಾಗಿ ಇವ್ರ ಮೇಲಿರುವಂತಹ ಕೇಸನ್ನು ವಾಪಸ್ ತಗೊಳ್ಬೇಕಾಗಿ ಬರ್ತದೆ. ಆದ್ರಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಮೋಸ್ಟ್ಲಿ ಪೊಲೀಸರು ಕೂಡ ಅಷ್ಟೇ, ಯಾಕೆ ಸುಮ್ಮನೆ ನಾವು ಇಷ್ಟೊಂದೆಲ್ಲ ಶ್ರಮ ವಹಿಸಬೇಕು, ಯಾಕೆ ಅವ್ರನ್ನ ನಾವು ಬಂಧಿಸಬೇಕು, ಸುಮ್ಮನೆ ಯಾಕೆ ಅವ್ರ ಮೇಲೆ FIR ಹಾಕಬೇಕು, ಎಲ್ಲದು ವೇಸ್ಟ್, ಹಾಗಾಗಿ ಸುಮ್ಮನೆ ಬಿಟ್ರೆ ಒಳ್ಳೇದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ನಿಷ್ಕ್ರಿಯರಾದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಲ್ಲದೆ ನಮ್ಮ ರಾಜ್ಯದ ಗೃಹ ಮಂತ್ರಿಗಳಾದಂತಹ ಡಾಕ್ಟರ್ ಪರಮೇಶ್ವರ್ ಅವರು ಓಪನ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಾನು ಅಲ್ಲಾಹು ಕೃಪೆಯಿಂದ ಗೆದ್ದವನು ಅಂತ ಹೇಳ್ಕೊಂಡು. ಅಂದ್ರೆ ಶಾಂತಿ ದೂತರು ನಮಗೆ ವೋಟ್ ಹಾಕಿರೋದ್ರಿಂದಾಗಿ ನಾವು ಗೆದ್ದಿದ್ದೇವೆ, ನಾವು ಇಲ್ಲಿ ಅಧಿಕಾರವನ್ನ ಹಿಡಿದಿದ್ದೇವೆ, ಹಾಗಾಗಿ ನಾವು ನಿಮ್ಗೆ ಚಿರಋಣಿಗಳಾಗಿರ್ತೇವೆ. ಆದ್ರಿಂದ ನೀವು ಏನಾದ್ರೂ ಮಾಡಿ ಪರವಾಗಿಲ್ಲ, ನಮ್ಮ ಕಡೆಯಿಂದ ಕ್ಷಮೆ ಇದ್ದೇ ಇರ್ತದೆ, ನಿಮ್ಗೆ ನೀವೇನು ಭಯ ಪಡಬೇಕಾಗಿಲ್ಲ. ಈ ರೀತಿಯಾಗಿ ಅವರಿಗೆ ಒಂದು ಅಭಯವನ್ನು ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಅವರು ಕೂಡ ಅಷ್ಟೇ, ನಮ್ದೇ ಸರ್ಕಾರ ಇರುವಾಗ ನಾವು ಯಾಕೆ ಯೋಚನೆ ಮಾಡಬೇಕು, ಎಷ್ಟು ಸಾಧ್ಯವೋ ಅಷ್ಟು ಗಲಭೆಯನ್ನ ಮಾಡೋಣ, ನಮ್ಮನ್ನ ಕೇಳೋರು ಯಾರಿಲ್ಲ. ಒಂದ್ ವೇಳೆ ಅವ್ರೇನಾದ್ರು ರಿಯಾಕ್ಷನ್ ಮಾಡಿದ್ರೆ ತಕ್ಷಣ ನಮ್ಮ ಪರವಾಗಿ ಮಾತಾಡ್ಲಿಕ್ಕೆ BK ಹರಿಪ್ರಸಾದ್, ಪ್ರಿಯಾಂಕ್ ಖರ್ಗೆ ಅಥವಾ ಸಿದ್ದರಾಮಯ್ಯ, ಹಾಗೇನೆ ಇನ್ನು ಕೆಲವರು ಈ ಡಿಬೇಟ್ ಗಳಲ್ಲಿ ಕೂತ್ಕೊಂಡು ಮಾತಾಡುವಂತಹ ಪ್ರಮುಖರಿದ್ದಾರೆ. ಇವರೆಲ್ಲರೂ ಕೂಡ ಅಷ್ಟೇ, ಇದರಲ್ಲಿ ಶಾಂತಿ ದೂತರದ್ದು ಏನು ತಪ್ಪಿಲ್ಲ, ಎಲ್ಲ ತಪ್ಪು ಸಂಪೂರ್ಣವಾಗಿ ಹಿಂದೂಗಳದ್ದೇ. ಈ ರೀತಿಯಾಗಿ ಮಾತಾಡ್ಕೊಂಡು ಹೋಗ್ತಾರೆ. ಬಜರಂಗ ದಳದವ್ರಿಗೆ ಬೈತಾರೆ, BJP ಅವರಿಗೆ ಬೈತಾರೆ, RSS ನವರಿಗೆ ಬೈತಾರೆ. ಇವರೆಲ್ಲರೂ ಸೇರಿ ಕರ್ನಾಟಕದಲ್ಲಿ ಅಶಾಂತಿಯನ್ನ ಮೂಡಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅಂತ ತಕೊಂಡು ಹಿಂದೂಗಳದ್ದೇ ತಪ್ಪು ಅಂತ ತಕೊಂಡು ಪ್ರೂವ್ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾರೆ. ಇದೆಲ್ಲವೂ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ಪೊಲೀಸರು ಕೂಡ ಅಷ್ಟೇ ಸಂಪೂರ್ಣವಾಗಿ ನಿಷ್ಕ್ರಿಯರಾದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲದಿದ್ರೆ ಪೊಲೀಸರು ಈ ವಿಷಯದಲ್ಲಿ ಸ್ವಲ್ಪ ಏನಾದ್ರು ಆಕ್ಟಿವ್ ಆಗಿದ್ದಿದ್ರೆ, ಈ ರೀತಿ ನಡೀತಾ ಇದೆ ಅನ್ನುವ ಕಂಪ್ಲೇಂಟ್ ಬಂದಾಗ ಅವರು ಕೂಡ ಏನಾದ್ರೂ ಕ್ರಮವನ್ನು ಕೈಗೊಂಡಿದ್ದಿದ್ರೆ ಆಗ ಅಲ್ಲಿ ಅವರಿಗೆ ಭಯ ಉಂಟಾಗ್ತಾ ಇತ್ತು. ಆದ್ರೆ ಇಲ್ಲಿ ಪೊಲೀಸರು ಆ ರೀತಿಯಾದಂತಹ ಯಾವುದೇ ಕ್ರಮವನ್ನು ಕೈಗೊಳ್ಳದೆ ಇರೋದು ಈಗ ಈ ಅಮಾಯಕ ಹುಡುಗನ ಪ್ರಾಣ ಹೋಗ್ಲಿಕ್ಕೆ ಕಾರಣ ಆಗಿದೆ. ಇಲ್ಲಿ ನನ್ಗೆ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ಈ ರೀತಿಯಾಗಿ ಇವರೆಲ್ಲರೂ ವರ್ತಿಸ್ತಾ ಇದ್ದಾರೆ, ಇಷ್ಟೊಂದು ಗಲಭೆಗಳನ್ನ ಮಾಡ್ತಾ ಇದ್ದಾರೆ, ಅಟ್ಲೀಸ್ಟ್ ಅವ್ರ ಮನೆಯವರು ಇವರಿಗೆ ಎಚ್ಚರಿಕೆಯನ್ನು ಕೊಡೋದಿಲ್ವಾ, ಅಥವಾ ಅವರ ಕೋಮಿನಲ್ಲಿರುವಂತಹ ಹಿರಿಯರು ಬುದ್ಧಿ ಹೇಳೋದಿಲ್ವ ಇವರಿಗೆ, ಇಲ್ಲ ಅವರೇ ಇವರಿಗೆ ಪ್ರಚೋದನೆ ಕೊಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ತನಿಖೆ ಆಗ್ಬೇಕು ಅನಿಸ್ತದೆ. ಆವಾಗಲೇ ಇದ್ರ ಹಿಂದಿರುವಂತಹ ಕೈಗಳು ಯಾವುದು, ಇದ್ದಕ್ಕಿದ್ದಾಗೆ ಪ್ರತಿಯೊಂದು ಘಟನೆಗಳಲ್ಲಿ ಈ ರೀತಿಯಾದಂತಹ ಬಾಲಕರು ಯಾಕೆ ಭಾಗವಹಿಸ್ತಾ ಇದ್ದಾರೆ, ಇದೆಲ್ಲದ್ರ ಬಗ್ಗೆ ಕೂಲಂಕುಷವಾದಂತಹ ತನಿಖೆ ನಡೀಬೇಕು. ಎಲ್ಲ ಘಟನೆಗಳನ್ನ ನೋಡಿದಾಗ ಒಂದೊಂದು ಕ್ಲಿಯರ್ ಆಗ್ತದೆ. ಈ ರೀತಿಯಾಗಿ ಅಪ್ರಾಪ್ತರನ್ನ ಕಳಿಸ್ಕೊಟ್ರೆ ಅವ್ರ ಮೇಲೆ ಅಂತಹ ಮೇಜರ್ ಕೇಸ್ಗಳಾಗೋದಿಲ್ಲ. ಎಲ್ಲಕ್ಕಿಂತ ಪ್ರಮುಖವಾಗಿ ಪೊಲೀಸರು ಕೂಡ ಅಷ್ಟೇ ಅವ್ರ ಜೊತೆಗೆ ಸೌಮ್ಯವಾಗಿ ನಡ್ಕೊಂತಾರೆ. ಆದ್ರಿಂದ ಈ ಹುಡುಗರನ್ನೇ ಟ್ರೈನ್ ಅಪ್ ಮಾಡಿ ಕಳಿಸ್ಕೊಡ್ತಾ ಇದ್ದಾರ, ಈ ರೀತಿಯಾದಂತಹ ಸಂಶಯ ಖಂಡಿತವಾಗಿ ಬಂದೇ ಬರ್ತದೆ. ಆದ್ರೆ ಮುಂದೇನಾಗ್ಬಹುದು ಅದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡ್ಬೇಕಾಗ್ತದೆ. ಈಗ ಇವರು ಬಾಲಾಪರಾಧಿಗಳು ಅಂತ ತಗೊಂಡು 2 ವರ್ಷನೋ 3 ವರ್ಷನೋ ಜೈಲಿನಲ್ಲಿದ್ದು ಹೊರಗೆ ಬರ್ತಾರೆ. ಅದಾದ್ಮೇಲೆ ಇವರು ಪುನಃ ಇಂಥದ್ದೇ ಕೃತ್ಯವನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಇವರು ದೊಡ್ಡದಾದಂತಹ ಅಪರಾಧ ಕೃತ್ಯಗಳಲ್ಲಿ ಭಾಗವಹಿಸುವಂತ ಸಾಧ್ಯತೆ ಇರ್ತದೆ. ಅದರಿಂದಾಗಿ ಸಮಾಜಕ್ಕೂ ಕೂಡ ಕೆಟ್ಟದಾಗ್ತದೆ, ಹಾಗೇನೆ ಆ ಸಮುದಾಯಕ್ಕೂ ಕೂಡ ಕೆಟ್ಟ ಹೆಸರು ಬರ್ತದೆ. ಆದ್ರಿಂದ ಈ ಸಮುದಾಯದ ಪ್ರಮುಖರಿರ್ಬಹುದು ಅಥವಾ ಮೌಲಾನಗಳಿರ್ಬಹುದು, ಇವರು ತಕ್ಷಣ ಎಚ್ಚೆತ್ತು ಇಂಥವರಿಗೆ ಬುದ್ಧಿ ಹೇಳುವಂತಹ ಕೆಲಸವನ್ನ ಮಾಡಬೇಕು. ಹಾಗೇನೆ ಬೇರೆ ಬೇರೆಯವ್ರ ಮೇಲೆ ಫತ್ವವನ್ನೆಲ್ಲ ಹೊರಡಿಸ್ತಾ ಇರ್ತಾರಲ್ಲ, ಅದೇ ರೀತಿಯಲ್ಲಿ ಇವ್ರ ಮೇಲೂ ಕೂಡ ಇವರು ಫತ್ವವನ್ನು ಹೊರಡಿಸಿದ್ರೆ ಆಗ ಸ್ವಲ್ಪ ಅವ್ರಿಗೆ ಭಯ ಬರ್ಬಹುದು ಅನ್ಸ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಇವರಿಗೆ ಪೊಲೀಸರ ಭಯ ಕೂಡ ಇಲ್ಲ, ಅಥವಾ ನಮ್ಮ ದೇಶದ ಕಾನೂನುಗಳ ಬಗ್ಗೆ ಕೂಡ ಇವ್ರಿಗೆ ಯಾವುದೇ ರೀತಿಯಂತ ಭಯ ಇಲ್ಲ. ಆದ್ರಿಂದ ಧೈರ್ಯವಾಗಿ ಈ ರೀತಿಯಾದಂತಹ ಕೃತ್ಯಗಳಲ್ಲಿ ಇವ್ರು ಭಾಗವಹಿಸ್ತಾ ಇದ್ದಾರೆ. ಅಟ್ಲೀಸ್ಟ್ ನಮ್ಮ ಸಮುದಾಯದವರು ನಮ್ಮ ವಿರುದ್ಧವಾಗಿ ನಿಲ್ತಾರೆ ಅಂತ ಹೇಳಿದ್ರೆ ಆಗ ಅವ್ರಿಗೆ ಸ್ವಲ್ಪ ಭಯ ಬರ್ಬೋದು. ಆದ್ರೆ ಆ ಕೆಲಸವನ್ನ ಈ ಸಮುದಾಯದವ್ರು ಮಾಡ್ತಾರ ಪ್ರಮುಖರು, ಇದು $1 ಮಿಲಿಯನ್ ಪ್ರಶ್ನೆ ಅನ್ಸ್ತದೆ. ಕಾರಣ ಏನಂತ ಹೇಳಿದ್ರೆ, ಬಹಳಷ್ಟು ಘಟನೆಗಳಲ್ಲಿ ನಾನು ನೋಡಿದ್ದೇನೆ, ಅವರು ತಮ್ಮದ್ದು ಯಾವುದೇ ರೀತಿಯಾದ ತಪ್ಪಿಲ್ಲ, ನಾವು ಕೇವಲ ರಿಯಾಕ್ಟ್ ಮಾಡಿದ್ದೇವೆ ಈ ರೀತಿಯಾಗಿ ಹೇಳ್ಕೊಂಡ್ ಬರ್ತಾರೆ ಹೊರತು ನಮ್ಮ ಕಡೆಯಿಂದ ತಪ್ಪಾಗಿದೆ, ನಾವು ಅವ್ರಿಗೆ ಬುದ್ಧಿ ಹೇಳ್ತೇವೆ, ಈ ರೀತಿಯಾಗಿ ಎಂದೂ ಕೂಡ ಅವ್ರು ಮಾತಾಡಿದ್ದನ್ನ ನಾನು ನೋಡಿಲ್ಲ. ಇದು ದೊಡ್ಡ ದುರಂತ ಅನಿಸ್ತದೆ. ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಾದ್ರೂ ಈ ರೀತಿಯಾದ ಕೃತ್ಯ ನಡೆದೇ ಇರೋ ರೀತಿಯಲ್ಲಿ ತಡೆಯುವಂತಹ ಪ್ರಯತ್ನಕ್ಕೆ ಆ ಸಮುದಾಯದ ಪ್ರಮುಖರು ಕೈ ಹಾಕ್ಬೇಕಾಗಿ ಬರ್ತದೆ. ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡದಾದಂತಹ ಕೋಮು ಗಲಭೆಗಳು ಕೂಡ ಸೃಷ್ಟಿಯಾದ್ರೂ ನಾವು ಆಶ್ಚರ್ಯ ಪಡ್ಬೇಕಾಗಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಅಲ್ಲಾಹು ಕೃಪೆಯಿಂದ ಗೆದ್ದು ಬಂದಿರುವಂತಹ ನಮ್ಮ ಸರ್ಕಾರ ಇವ್ರ ಮೇಲೆ ಯಾವ ರೀತಿಯಂತ ಆಕ್ಷನ್ ತಗೊಳ್ತದೆ ಅಂತೇಳಿ. ಸ್ನೇಹಿತರೆ, ಈ ಎಲ್ಲ ಘಟನೆಗಳನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸ್ತದೆ, ಇವರ ಪ್ಲಾನ್ ಯಾವ ರೀತಿ ಇರ್ಬೋದು, ಮುಂದೆ ಏನಾಗ್ಬೋದು, ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಾನು ಇಲ್ಲಿ ಹಂಚ್ಕೊಂಡಂತಹ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.